ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಶೇಖರಿ ಬಾಯ್ಲಿ. ಸುಂದ್ರಿ ನೀನು ಬಾ ಬಾ ಅಂತೆ. ಕಳ್ಳತನದ ಆರೋಪ ಬಂದಿದೆ ಅಂತ ನಿನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಅಲ್ಲ? ನೀನು ಕಳ್ಳ ಅಲ್ಲ ಅಂತ ಮೇಲೆ ಊರ್ ಬಿಟ್ಟು ಯಾಕೆ ಹೋಗ್ತೀಯ? ನೀನು ಇಲ್ಲೇ ಇರಬೇಕು, ನನ್ನ ಸೇವೆ ಮಾಡ್ತಿರ್ಬೇಕು. ತಾಯಿ ಸೇವೆ ಮಾಡ್ತಿರ್ಬೇಕು ಅಂದೆ. ನಾನು ಬಂದು ಹೇಳ್ಬೇಕಾ ಶೇಖರಿ ನೀನು ಕಳ್ಳ ಅಲ್ಲ ಅಂತ? ನಿನಗೆ ಗೊತ್ತಿಲ್ವಾ? ಯಾರು ಅವಿವೇಕಿಗಳ ಮಾತಿಗೆ ಇಷ್ಟೊಂದು ನೋವುಂಟು ಮಾಡ್ಕೊಳ್ಳೋದ? ಏನು ಹೇಳ್ತಾ ಇದ್ದೀರಾ? ಅವ್ರನ್ನ ಕೆಲಸದಿಂದ ವಜಾ ಮಾಡಿದ್ದಾಗಿದೆ, ಊರು ಬಿಟ್ಟು ಹೊರಟಿದ್ದಾರೆ ಇವಾಗ. ನನ್ನ ಪುಣೆ ಇಲ್ಲದೆ ಅವ್ರನ್ನ ಕೆಲಸದಿಂದ ಹೊರಗೆ ಕಳಿಸೋದು ಸಾಧ್ಯನಾ? ಪಂಚಾಯತಿಯಲ್ಲಿ ನೀವೇ ತೀರ್ಮಾನ ಮಾಡಿದ್ರಿ ಶೇಖರಿನೇ ಶಾಲ್ ಕದ್ದಿರೋದು ಅಂತ. ಅದಕ್ಕೆ ಸಾಕ್ಷಿನೂ ಸಿಕ್ಕಿತ್ತು, ದಂಡನೂ ವಿಧಿಸಿದ್ರಿ. ಈಗ ನೋಡಿದ್ರೆ ತಪ್ಪಾಗಿದೆ. ಅದಕ್ಕೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನೇ ಬಂದಿದ್ದೀನಿ. ಅರ್ಥ ಆಯ್ತಾ? ಹಾಗಾದ್ರೆ ಅಮ್ಮನವ್ರ ಶಾಲ್ ಕಳ್ತನ ಆಗಿದ್ದು? ಕಳ್ಳತನ ಆಗಿದೆ ಅಂತ ಯಾರು ಹೇಳಿದ್ದು? ಅಮ್ಮನವ್ರಿಗೆ ಹರಕೆ ಬಂದ ವಸ್ತುಗಳನ್ನ ಎಲ್ಲಿಡ್ತೀರಾ? ಕಪಾಟಲ್ಲಿ ಇಟ್ಟಿರ್ತೀವಿ. ಕಪಾಟ್ನಲ್ಲಿ ಶಾಲು ಇದೆಯಾ ಇಲ್ವಾ ನೋಡ್ಕೊಂಡ? ಶೇಖರಿ ಹತ್ರ ಶಾಲ್ ಸಿಕ್ಕದ ಮೇಲೆ ನಾನೇ ಎತ್ತಿಟ್ಟಿದ್ದೀನಿ. ಅದನ್ನ ಹೊರಗಿಡಿಸು. ಮಾದೇವು,
ಈಗ ಹೋಗು. ಅಮ್ಮನವ್ರಿಗೆ ಹೊದಿಸಿದ ಶಾಲು ಕಪಾಟ್ನಲ್ಲಿದೆ, ತಗೊಂಡು ಬಾ. ಹೋಗು ಅಂತೆ. ಶೇಖರಿ, ಈ ಶಾಲು ತಗೋ. ಇದು ನಿಂದು. ನೀನು ಕಳ್ಳ ಅಲ್ಲ. ಇಲ್ಲಿವರೆಗೂ ಏನೇನ್ ನಡೀತೋ ಅದನ್ನೆಲ್ಲ ಮರ್ತಬಿಡು. ಒಳ್ಳೆತನಕ್ಕೆ ಸದಾಕಾಲ ಪರೀಕ್ಷೆಗಳು ನಡೀತಾನೇ ಇರುತ್ತೆ. ಇದು ದೈವ ಸಂಕಲ್ಪ. ಈ ಶೋಧನೆಯನ್ನ ಧೈರ್ಯವಾಗಿ ಎದುರಿಸಿ ಲೋಕಕ್ಕೆ ಮಾದರಿಯಾಗಿದೆಯಾ? ಇನ್ನು ಶಾಲು ಅಲ್ಲಿದೆಯಾ ಇಲ್ವಾ ಅನ್ನೋ ಆತಂಕ ನಿನಗೆ ಬೇಡ. ಶಾಲು ಅಲ್ಲೇ ಇದೆ, ಬರುತ್ತೆ. ಅಮ್ಮನವರಿಗೆ ಹೊದಿಸಿದ ಶಾಲು ಇಲ್ಲಿದೆ, ಶೇಖರಿ ಹೊದ್ದುಕೊಂಬಂದ ಶಾಲು ಅಲ್ಲಿದೆ. ದೇವಾಲಯದಲ್ಲಿ ಕಳ್ಳತನಾನೇ ಆಗಿಲ್ಲ ಅಂದ ಮೇಲೆ ಶಿಕ್ಷೆ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಶೇಖರಿ ನಿರಪರಾಧಿ. ಕದಂಬವನ ಮಧ್ಯದ ಶೇಖರಿ, ನೀನು ಇನ್ನೆಲ್ಲೂ ಹೋಗೋ ಹಾಗಿಲ್ಲ. ಇದೇ ಊರಲ್ಲಿ, ಇದೇ ದೇವಸ್ಥಾನದಲ್ಲಿ ನಿನ್ನ ಕೆಲಸವನ್ನು ಮುಂದುವರಿಸ್ತೀಯ. ನೀನು ಇಲ್ಲೇ ಇರಬೇಕು. ನಿನ್ನ ಸೇವೆ ಅಗತ್ಯ ಬಹಳ ಇದೆ. ಪಂಚಿಕಾ ಕುಟಿಲ ಕುಂತಲಾಲಂಕೃತಾ ಕುಶೇಶಯ ನಿವಾಸಿನಿ ಕುಟಿಲ ಚಿತ್ತ ವಿದ್ವೇಷಿಣಿ ದಾರುಣ ವಿಲೋಚನಾ ಮನಸಿ ಚಾರಿ ಸಂಮೋಹಿನಿ ಮದಂಗ ಮುನಿ ಕನ್ಯಕಾ ಮಧುರ ಭಾಷಿಣಿ ಮಾಶ್ರಯೇ ಮಧುರ ಭಾಷಿಣಿ ಮಾಶ್ರಯೇ. ಹೋಗ್ತಿದ್ದೆ,
ಬದುಕಿಸ್ಬಿಟ್ರಿ. ಏನಾಗಿದೆ ನಿಮ್ಗೆ? ಯಾಕೆ ಹಿಂಗ್ ಮಾಡಿದ್ರಿ? ಶೇಖರಿ ಶಾಲೆ ಕದ್ದಿಲ್ಲ, ಅವನು ನಿರಪರಾಧಿಯಿಂದ ತೀರ್ಪು ಕೊಟ್ಟಿದ್ದೀರಲ್ಲ. ಪುಷ್ಪರಾಶಿಗಳು ಹರಡಿವೆ, ದೀಪಗಳು ಬೆಳಗ್ತಾ ಇದೆ. ಅಮ್ಮನವರು ಪಾದಸ್ಪರ್ಶವಾಗಿದೆ. ದೇವ್ರ ಮನೆ ಒಂದು ಖಾಲಿ ಮಾಡಲಿಲ್ಲ. ದೇವ್ರನ್ನ ಹೇಗೆ ತೊಗೊಂಡು ಹೋಗೋದು ಗೊತ್ತಾಗ್ತಾ ಇಲ್ಲ. ಹೋಗ್ತಾ ಇರೋದು ಗಾಡಿನೋ ಬಸ್ಸೋ, ಏನೇನು ಮೈಲ್ಗೆ ಇರುತ್ತೋ ಏನೋ ಒಂದು ತೋಚ್ತಾ ಇಲ್ಲ. ಹಾಗಂತ ದೇವ್ರನ್ನ ಬಿಟ್ಟು ಹೋಗೋಕ್ಕಾಗುತ್ತೇನೆ? ಆ ಜಾಗ ಸೇರಿದ್ಮೇಲೆ ಗಂಜಲನೋ ಹಳದಿ ನೀರು ಹಾಕಿ ತೊಳ್ಕೊಂಡ್ರಾಯ್ತು. ನಂದಾದೀಪ ಇನ್ನ ಉರಿತಾ ಇದೆ, ಅದು ಶಾಂತವಾಗೋರ್ಗು ಕಾಯ್ಬೇಕಾ? ಅಗತ್ಯ ಇಲ್ಲ. ದೇವ್ರ ಮನೆಯಲ್ಲಿ ಒಂದು ಪಟ ಬಿಡು. ಬಾಳಿ ಬದುಕಿದ್ದ ಮನೆ ಖಾಲಿ ಬಿಡೋದು ಬೇಡ. ಇವನೆಲ್ಲೋದ? ದುಡ್ಡು ಕೊಟ್ಟು ಬರೋಕೆ ಇಷ್ಟೊತ್ತ? ಇನ್ನೇನು ಗಾಡಿ ಬಂದ್ಬಿಡ್ತು. ಮುಗಿತಾ ಇಲ್ಲ? ಹೋಗಿ ದೇವ್ರ ಸಾಮಾನು ಕಟ್ಬಿಡು, ಹೊರಟು ಬಿಡೋಣ. ಯಾಕಪ್ಪ ಇದುವರೆಗೂ ಧೈರ್ಯವಾಗಿಟ್ಟು ಇದಿಷ್ಟು ಕಣ್ಣಿಟ್ಟು ಕೂತಿದೀಯ? ಯಾಕಪ್ಪ ಕಣ್ಣೀರು ಹಾಕ್ತಿದೀಯ? ಗಂಡಸರು ಕಣ್ಣೀರು ಹಾಕ್ಬಾರ್ದು ನೋಡು. ಏನಾಯ್ತ ಇವ್ರಿಗೆ? ದಂಡ ಕಟ್ಟಿದಾಯ್ತಲ್ಲ, ಮತ್ತ್ಯಾಕೆ ಅಳ್ತಾ ಇದ್ದಾರೆ? ಇನ್ಯಾರಾದ್ರೂ ಅವಮಾನ ಮಾಡಿದ್ರ? ಅವಮಾನ ಅಲ್ಲಮ್ಮ, ಅಲ್ಲಿ ಹೋದ ಮಾನ ವಾಪಸ್ ಬಂತು. ಹೊರಡೋ ಹೊತ್ತಲ್ಲಿ ಇವ್ರು ಅಳ್ತಾ ಇದ್ದಾರೆ, ನೀನ್ ಹೋಗ್ತಾಗಿ ಮಾತಾಡ್ತಾ ಇದ್ಯಾ? ಏ ವಿದ್ಯಾ, ಹೋಗಿ ಗಾಡಿ ತಗೊಂಡ್ ಬರೋ. ಅಮ್ಮ, ನಾವಿಲ್ಲಿಂದ ಹೋಗ್ಬೇಕಾಗಿಲ್ಲ, ಅಪ್ಪ ಕಳ್ತನ ಮಾಡಿಲ್ಲ ಅಂತ ತೀರ್ಮಾನ ಆಯ್ತು. ಹೌದೇನೋ ಹೇಗೆ? ನಾವ್ ಅನ್ಕೊಂಡಿದ್ದೆ ಬೇರೆ, ಅದ್ರಲ್ಲಿ ನಡೆದಿದ್ದೇ ಬೇರೆ. ದಂಡ ಕಟ್ಟಕ್ ದುಡ್ಡು ತಗೊಂಡ್ ಹೋದಾಗ ಆ ದುಡ್ಡೆಲ್ಲ ಬೆಂಕಿಗೆ ಬಿದ್ದು ಸುಟ್ಟೋಯ್ತು. ದಂಡ ಕಟ್ಟಕ್ ದುಡ್ಡೇ ಇಲ್ಲ ಅಂತ ಪರದಾಡ್ತಿರೋವಾಗ ಅದ್ಯಾರು ನಮಗ್ ಗೊತ್ತೇ ಇಲ್ಲ, ನಮ್ ಪರವಾಗಿ ಬಂದು ದುಡ್ಡು ಕಟ್ಬಿಟ್ಟು ಹೋದ್ರು. ಸದ್ಯ ಇನ್ನೇನ್ ಮುಗೀತು ಅಂತ ಹೊರಟ್ ಬರ್ತಿರೋವಾಗ
ಅಮ್ಮನವರೇ ಬಂದ್ರು ಅನ್ನೋ ಹಾಗೆ ಪಕ್ಷಶಾಸ್ತ್ರಿಗಳು ಬಂದು ಕಳ್ಳತನನೇ ಆಗಿಲ್ಲ. ನಾವ್ಯಾರು ಕಳ್ಳರೇ ಅಲ್ಲ. ನಾವು ಊರು ಬಿಟ್ಟು ಹೋಗ್ಬೇಕಾಗೇ ಇಲ್ಲ ಅಂತ ಹೇಳಿದ್ರು ಕಣೆ. ನಂಬಕ್ಕೆ ಆಗ್ತಾ ಇಲ್ಲ. ನಮ್ಮನ್ನು ಕಂಡ್ರೆ ಉರಿದು ಬೀಳ್ತಾ ಇದ್ದವರು ಹೀಗೆ ಬದಲಾಗಿದ್ದಾರೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನನಗೂ ನಂಬೋಕ್ಕಾಗ್ತಿಲ್ಲ. ಖಂಡಿತಲ್ಲ ಕನಸು ಅನ್ನೋ ಹಾಗಿದೆ. ಅನುಭವಿಸಕ್ಕಾಗದೆ ಇರುವಷ್ಟು ಕಷ್ಟ ಕೊಟ್ಲು. ಈಗ ಪರಿಹಾರನ ನಂಬೋಕಾಗದೆ ಇರೋ ಹಾಗೆ ಕೊಟ್ಟಿದ್ದಾಳೆ. ಕಾಪಾಡ್ಬಿಟ್ಟೆ ತಾಯಿ, ಕಾಪಾಡ್ಬಿಟ್ಟೆ. पञ्चिका कुटिलकुण्डलालङ्कृता कुशेशयनिवासिनीं कुटिलचित्तविद्वेषिणीं दारुण विलोचना मनसि चारि सम्मोहिनीं मतङ्गमुनिकन्यका मधुरभाषिणीमाश्रये मधुरभाषिणीमाश्रये. ಈಗೇನು ಹೇಳ್ತೀಯಾ? ಯಾವ್ದ್ರ ಬಗ್ಗೆ? ಅಪ್ಪ ಕಳ್ಳ ಅಲ್ಲ ಅಂತ ಸಾಬೀತಾಗಿದ್ರ ಬಗ್ಗೆ. ಅಪ್ಪ ಕಳ್ತನ ಮಾಡಿಲ್ಲ, ಸಾಬೀತಾಯ್ತು. ತಾಯಿ ಅನುಗ್ರಹ ಇತ್ತು, ಬಚಾವಾದ್ವಿ. ಆಯ್ತು, ದೇವಸ್ಥಾನಕ್ಕೆ ಹೋಗಿ ದೀರ್ಘದಂಡವಾಗಿ ನಮಸ್ಕಾರ ಹಾಕು, ಉರುಳ್ ಸೇವೆ ಮಾಡು. ತಾಯಿ ನಿನ್ನಿಂದ ನಾವು ಬದುಕಿದ್ವಿ ಅಂತ ಸ್ವಲ್ಪ ದೇಹದ ತೂಕನಾದ್ರೂ ಕಡಿಮೆ ಆಗುತ್ತೆ. ಯಾರ ಮೇಲೆ ಎಷ್ಟೇ ಕೋಪ ಇರ್ಬೋದು ಕಣೆ, ದ್ವೇಷನೂ ಇರ್ಬೋದು, ಆದ್ರೆ ಅವರಿಂದ ಒಳ್ಳೇದಾದಾಗ ಒಪ್ಕೊಳ್ಳೋ ದೊಡ್ಡ ಗುಣನೂ ಇರಬೇಕು. ಯಾರಿಂದ ಏನೋ ಒಳ್ಳೇದಾಗಿದೆ, ಆಗಿರೋದೆಲ್ಲ ಬರೀ ತಪ್ಪುಗಳೇನೆ. ಅಪ್ಪನ ಮೇಲೆ ಕದ್ದ ಆರೋಪ ಹೊರಿಸಿದ ತಪ್ಪು, ಪಂಚಾಯತಿಲಿ ಅವಮಾನ ಆಗಿದ್ ತಪ್ಪು, ದಂಡ ವಿಧಿಸಿದ ತಪ್ಪು, ಕಾರಣನೇ ಇಲ್ಲದೆ ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿದ್ ತಪ್ಪು, ಜಗ್ಗಿ ಚಿಕ್ಕಪ್ಪ ಅಪ್ಪನ್ ಹೊಡೆದಿದ್ ತಪ್ಪು. ಈ ತಪ್ಪುಗಳೇ ಆಗ್ತಿವೆ. ಇಷ್ಟೆಲ್ಲ ತಪ್ಪುಗಳನ್ನ ಒಂದು ತೀರ್ಪು ಸರಿ ಮಾಡ್ಬಿಡ್ತಲ್ವಾ? ಬದುಕ್ನಲ್ಲಿ ಆದಷ್ಟು ತಪ್ಪುಗಳಾಗದೇ ಇರೋ ಹಾಗೆ ನಡ್ಕೋಬೇಕು ಕಣೋ, ಹಾಗೆಲ್ಲ ಸರಿ ಇರುತ್ತೆ. ತಪ್ಪುಗಳಾದ್ರೆ ಅಲ್ವೇನೆ ಸರಿ ಅನ್ನೋದಕ್ ಬೆಲೆ. ತಪ್ಪು ಅನ್ನೋದೇ ಇಲ್ದೆ ಹೋದ್ರೆ ಎಲ್ಲಾನು ಸರಿ ಅಲ್ವಾ? ಓರೆ ಕೋರೆಗಳಿಲ್ದೆ ಬದುಕೇನೆ. ಓರೆ ಕೋರೆಗಳೇ ಇಲ್ದೇ ಇರೋ ನೇರ ಸರಳ ಸರಾಗ ಬದುಕು ಸಾಧ್ಯನೇ ಇಲ್ವೇನೋ? ಕಲ್ಪನೆ ಪ್ರಪಂಚ ನಿಂದು. ಆದ್ರೆ ಆ ಪ್ರಪಂಚದಲ್ಲಿ ಸುಖ ಇದೆ ಕಣೋ. ನಿಮ್ ವಾಸ್ತವ ಪ್ರಪಂಚದಲ್ಲಿ ಬರೀ ಸುಳ್ಳು, ಮೋಸ, ಅಸೂಯೆ. ಅಮ್ಮನವರು ಅನ್ನೋ ಕಣ್ಕಟ್ಟು. ಕೊನೆಗೂ ತಾಯಿನ ನಿಲ್ಸೋದಕ್ಕೆ ಬಂದು ನಿಲ್ತಿಯಲ್ಲೇ. ತಾಯಿ ಅಂತ ಅನ್ಸ್ಕೊಂಡೋಳು ಒಳ್ಳೆ ಮಕ್ಕಳನ್ನ ಸೃಷ್ಟಿ ಮಾಡ್ಬೇಕಲ್ವಾ? ಒಳ್ಳೆ ಪರಿಸರ ನಿರ್ಮಿಸ್ಬೇಕು. ಕಲ್ಮಶ ಇಲ್ದೇ ಇರೋ ಮನ್ಸುಗಳನ್ನ, ಕೃತ್ರಿಮ ಇಲ್ದೇ ಇರೋ ಬುದ್ಧಿನ, ಪವಿತ್ರವಾದ ಸಂಬಂಧಗಳನ್ನ, ಅಸೂಯೆ ಇಲ್ದೇ ಇರೋ ಮನುಷ್ಯರನ್ನ, ಈರ್ಷೆ ಇಲ್ದೇ ಇರೋ ವಿವೇಕವಂತರನ್ನ ಸೃಷ್ಟಿಸ್ಬೇಕಲ್ವಾ? ಬದಲಿಗೆ ಕಳ್ಳರು, ವಂಚಕರು, ದರೋಡೆಕೋರನ್ನ ಸೃಷ್ಟಿ ಮಾಡಿ ಒಳ್ಳೆಯವ್ರನ್ನ ಕಾಡ್ಸಿ, ಬೇಡ್ಸಿ, ಹಣ್ಣಾಕ್ಸಿ, ಕೊನೆಗೊಂದಿಷ್ಟು ನ್ಯಾಯ ಅಂತ ಕೊಡ್ಸಿ, ಆ ಸಣ್ಣ ನ್ಯಾಯಕ್ಕೆ ಅವರು ಅಮೃತ ಸಿಕ್ಕಷ್ಟು ಭಾವಪರವಶರಾಗಿ ಕಣ್ಣೀರ್ ಹಾಕ್ತಾ ಅವಳ ಪಾದದಲ್ಲಿ ತಲೆ ಇಟ್ಟು ತಾಯೇ ನಿನ್ ಶಕ್ತಿ ಅಪಾರ ಅಂತ ಕೊಂಡಾಡೋ ಆ ಅಶಕ್ತ ಮನಸ್ಸುಗಳನ್ನ ಸೃಷ್ಟಿ ಮಾಡಿದಾಳಲ್ಲ, ಅವಳು ತಾಯಿ ಅಲ್ಲ, ಪೂತನಿ. ನಂಬಿ ಹಾಳಾಗ್ಬೇಡುವ ಆ ರಾಕ್ಷಸಿನ. ನಗು ನಿರ್ಮಲ, ಅವಳ್ದು ಮನಸ್ಸು ವಿಷ. ಜಗ್ಗಿಯವ್ರು ಬಂದಿದ್ದಾರೆ.
ಏನ್ ನಡೀತಲ್ಲಿ? ಒಳ್ಳೆ ಜನ ನೀವು, ಆಳ ನೋಡಿ ಕೈ ಬಿಟ್ಬಿಡೋದೆ. ಕೇಳಿದ್ದು ಕುತ್ರ. ಇನ್ನೇನು ಶೇಖರಿ ಊರು ಬಿಟ್ಬಿಟ್ಟ ಅಂತ ತಿಳ್ಕೊಂತಿದ್ವಿ. ಅಷ್ಟರಲ್ಲಿ ನೀವೇ ಬಂದು ತೆರೆದು ಬಿಟ್ರಿ. ತಪ್ಪು ತಿಳ್ಕೊಬೇಡಿ, ಕೋಪ ಮಾಡ್ಕೋಬೇಡಿ. ಸುಂದ್ರಿ ಆ ಹಣನೆಲ್ಲ ಸುಟ್ಟುಬಿಟ್ಲು. ಎಲ್ಲಿ ಶೇಖರಿ ದಂಡ ಕಟ್ತಾ ಇದೇ ಊರಲ್ಲಿ ಉಳಿದ್ಬಿಡ್ತಾನೋ ಅಂತ ನೀವೇ ನಿಮ್ಮ ಉಂಗ್ರನ ಕೊಟ್ಟು ಕಳ್ಸಿದ್ರಿ. ಉಂಗ್ರ ಕೊಟ್ಟು ಕಳ್ಸಿದ್ಯಾಕೆ? ಆಮೇಲೆ ಬಂದು ಹೀಗೆ ಮಾತಾಡಿದ್ಯಾಕೆ? ಈ ಸಂಪತ್ತಿಗೆ ಅವನ ಮನೆ ಪತ್ರ ಬೇರೆ ಕಳ್ಸಿದ್ರಿ ನನ್ನಿಂದ.